ಖ್ಯಾತ ಆಯುರ್ವೇದ ತಜ್ಞರು ಹಾಗೂ ಕೆಪಿಸಿಸಿ ಸದಸ್ಯರು, ಸಾಹಿತಿಗಳು ಅಮ್ಮ ವಸುಂಧರೆ ಅಂತ ಹೇಳಿ ಅವರ ಅದ್ಭುತವಾದಂತಹ ಪ್ರಕೃತಿಯ ಕುರಿತಾಗಿ ಒಂದು ಹೆಣ್ಣು ಮಗಳು ಆಲೋಚನೆಯನ್ನ ಮಾಡ್ತಾಳೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ ಬಂಧುಗಳೇ. ಕರ್ನಾಟಕ ರಾಜ್ಯ ರತ್ನ, ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾರೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು. ನಮ್ಮ ಕನ್ನಡಾಂಬೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಆತ್ಮಶ್ರೀ ಕನ್ನಡ ಇವತ್ತು ಗುಣವಂತ ಮಂಜೂರ್ ಅವರ ರೂವಾರಿಯಿಂದ ನಡೀತಿರ್ತಕ್ಕಂಥ ಈ ಆತ್ಮಶ್ರೀ ಕನ್ನಡ ಪ್ರತಿಷ್ಠಾನದ ವತಿಯಿಂದ ನನಗೆ ಇವತ್ತು ಕರ್ನಾಟಕ ಸಾಹಿತ್ಯ ರತ್ನ ಪ್ರಶಸ್ತಿ ಲಭಿಸಿರತಕ್ಕಂಥದ್ದು. ಅದರಲ್ಲೂ ನಮ್ಮ ಧಾರ್ಮಿಕ ಗುರುಗಳಾದ ಶಿವರುದ್ರ ಸ್ವಾಮೀಜಿ ಅವರ ಮತ್ತು ಇನ್ನೊಬ್ಬ ಧಾರ್ಮಿಕ ದತ್ತಿ ಮೆಂಬರ್ ಆದಂತಹ ಲಕ್ಷ್ಮೀನಾರಾಯಣ ಅಂತ ದೊಡ್ಡ ದೊಡ್ಡ ಮಹಾನುಭಾವರ ಒಂದು ಸಮ್ಮುಖದಲ್ಲಿ ನನಗೆ ಈ ಒಂದು ಪ್ರಶಸ್ತಿ ಗುಣವಂತ ಮಂಜೂರ್ ಅವರು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ತಂದಿದೆ. ಇವತ್ತು ನಮ್ಮ ಗುಣವಂತ ಮಂಜೂರ್ ಅವರು ಕೇವಲ ಕನ್ನಡ ನಾಡಿನಲ್ಲಿ ಅಲ್ಲದೆ ನಮ್ಮ ಕನ್ನಡ ಧ್ವಜವನ್ನು ವಿಶ್ವದಲ್ಲೇ ಅವರು ಹಾರಿಸ್ತಾ ಬಂದಿದ್ದಾರೆ. ಈ ಒಂದು ಸುದಿನ ನನಗೆ ಈ ವ್ಯಾಪ್ತಿ ಈ ಪ್ರತಿಷ್ಠಾನದಲ್ಲಿ ನನಗೆ ಲಭಿಸಿರ್ತಕ್ಕಂಥದ್ದು ಬಹಳ ಖುಷಿ ತಂದ್ಕೊಟ್ಟಿದೆ. ಇವತ್ತು ನನ್ನ ಸಂಕಲನ ಹೇಗೆ ಅಪ್ಪ ಅಂದ್ರೆ, ಯಾರೇ ನನ್ನ ಪುಸ್ತಕ ಅಮ್ಮ ವಸುಂಧರೆಯಲ್ಲಿ ಒಂದು ಲೈನ್ ಓದಿದ್ರು ಸಹ ಅದು ಬಹಳ ಅವ್ರಿಗೆ ಮಾಹಿತಿ ಆಗಿದೆ. ಮನರಂಜನೆಯ ಜೊತೆಗೆ ಇವತ್ತು ಜ್ಞಾನಾರ್ಜನೆ ಈ ಒಂದು ವಿಶ್ವ ವೇದಿಕೆಯಲ್ಲಿ ನಾವು ಎಷ್ಟೇ ನಾಲೆಡ್ಜ್ ಇದ್ರೂ ಅದು ಕಡಿಮೆ ಅನ್ನಿಸ್ಕೊಳ್ತಾ ಇದೆ. ಆತರ ಒಂದು ಈ ಕಾಲಘಟ್ಟದಲ್ಲಿ ನನ್ನ ಒಂದು ಎಲ್ಲರ ಒಂದು ಯಾರ ಟೈಮು ಬಹಳ ಅಮೂಲ್ಯವಾಗಿದೆ ಇವತ್ತು. ಸೊ ನಂದು ಯಾವುದೇ ಒಂದು ಲೈನ್ ಓದಿದ್ರು ನನ್ನ ಪುಸ್ತಕದಲ್ಲಿ ಅದು ಬಹಳ ಮಾಹಿತಿಯನ್ನು ಕೊಡುತ್ತದೆ. ಇದ್ದರೂ ಆಕಾಶ ಕಾಯಿಗಳು ಕೋಟ್ಯಂತರ ಈ ಒಂದು ಅಮ್ಮ ವಸುಂಧರೆ ಅಂದ್ರೆ ಅಮ್ಮ ಭೂಮಿ ತಾಯಿ ನಮಗೆ ಜೈವಿಕ ಅಸ್ತಿತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇದ್ದರೂ ಲಕ್ಷಾಂತರ ಪ್ರಾಣಿ ಪ್ರಭೇದಗಳು ನಮಗೆ ಮಾತ್ರ ಮನುಜನಿಗೆ ಮಾತ್ರ ನಾಲಿಗೆ ಮಾತನ್ನು ಕೊಟ್ಟು ಈ ದಿಗಂತದ ಗತಭೂತ ಭವಿಷ್ಯದ ಜ್ಞಾನಾರ್ಜನೆ ಎಡೆಗೆ ನಮ್ಮನ್ನು ಸಾಗಿಸಿರ್ತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥ ಒಂದು ಪುಸ್ತಕ ಇದು. ಮತ್ತು ಕನ್ನಡಾಂಬೆ ಈ ಕನ್ನಡ ನಾಡಲ್ಲಿ ಜಿಲ್ಲಾವಾರು ಎಲ್ಲಾ ನೋಡಬೇಕಾದಂತ ಸ್ಥಳಗಳನ್ನು ನಾನಿವತ್ತು ಬರೆದಿದ್ದೀನಿ. ಸೊ ಇದು ಎಲ್ಲಾ ಮಕ್ಕಳಿಗೂ, ನಮ್ಮ ಕನ್ನಡ ನಾಡಿನ ಚಿನ್ನರಿಗೆ ಹಾಗೂ ವಿಶ್ವದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡ ನಾಡಿನ ಬಂಧುಗಳಿಗೆ ಇದು ಮಾಹಿತಿ ಆಗಿರ್ದೆ. ಸೊ ನನಗೆ ಇಂಥ ಒಂದು ಎಲ್ಲರ ಸಮ್ಮುಖದಲ್ಲಿ ಈ ತರ ಒಂದು ಗಣ್ಯ ಸಾಹಿತ್ಯಾತ್ಮಕ ವ್ಯಕ್ತಿಗಳ ಸಮ್ಮುಖದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನನಗೆ ನಿಜವಾಗ್ಲೂ ಹೆಮ್ಮೆ ತಂದಿದೆ. ಥ್ಯಾಂಕ್ ಯು ಆತ್ಮಶ್ರೀ ನಮ್ಮ ಆಯೋಜಕರಾದಂತಹ ಗುಣವಂತ ಮಂಜೂರ್ ಅವರಿಗೂ ಹಾಗೂ ಈ ಆತ್ಮಶ್ರೀ ಸಾಂಸ್ಕೃತಿಕ ಪ್ರತಿಷ್ಠಾನದ ಒಂದು ಪದಾಧಿಕಾರಿಗಳಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ನಾನಾದ್ರೂ ಭಾವಿಸಿದ್ದೇನೆ. ತುಂಬಾ ಖುಷಿ ತಂದ್ಕೊಡ್ತಿದೆ. ಇದು ಮುಂದಿನ ಎಲ್ಲಾ ರಾಜ್ಯ ಮಟ್ಟದಲ್ಲೂ ಹಾಗೂ ಎಲ್ಲಾ ಮಟ್ಟದಲ್ಲೂ ಇದು ಒಂದು ಸ್ಫೂರ್ತಿ ತಂದ್ಕೊಟ್ಟಿದೆ. ಮುಂದಕ್ಕೆ ಬರಬಹುದು ಅಂತ ನನ್ನ ಒಂದು ಆಸೆ ಹಂಬಲ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಯುಕ್ತ ಒಂದು ಕವನಗಳೇ ಇರ್ಬೋದು, ಈ ಒಂದು ಎಲ್ಲ ಒಂದು ಬರೆಯೋದಿಕ್ಕೆ ನನಗೆ ಸ್ಫೂರ್ತಿ ತುಂಬಿದೆ ಇವತ್ತು ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ.